ಈ ರೀತಿ ಪರದೆಯ ಮೇಲೆ ಸೆರೆ ಹಿಡಿಯಬಹುದಾದಂಥ ಬಿಂಬವನ್ನ ಸತ್ಯ ಪ್ರತಿಬಿಂಬ. ಕೇವಲ ಕನ್ನಡಿ ಒಳಗೆ ದರ್ಪಣದ ಒಳಗಡೆ ಏನು ಕಾಣಿಸ್ತದಲ್ಲ ಮಿಥ್ಯ ಪ್ರತಿಬಿಂಬ. ಅದನ್ನು ಮಿಥ್ಯ ಪ್ರತಿಬಿಂಬವನ್ನು ನಮಗೆ ಪರದೆ ಮೇಲೆ ಸೆರೆ ಹಿಡಲಿಕ್ಕೆ ಬರುತ್ತೆ. ಎಲ್ಲರೂ ಸತ್ಯ ಪ್ರತಿಬಿಂಬ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನೋಡಿದ್ರಿ. ಹಾಗಾದ್ರೆ ಇಲ್ಲಿ ನಮಗೆ 2 ಬಿಂದುಗಳು ಸಿಕ್ಕವು. ಒಂದು ದರ್ಪಣ ಧ್ರುವ ಪಿ ಸಿಕ್ಕಿದೆ, ಜೊತೆಗೆ ಸತ್ಯ ಪ್ರತಿಬಿಂಬ ಸಂಗಮ ಬಿಂದು ಎಫ್ ಸಿಕ್ಕದ. ಇವೆರಡರ ನಡುವಿನ ಅಂತರ ಎಷ್ಟಿದೆ? ರಫ್ ಆಗಿ ನಾವು ಮೆಜರ್ ಮಾಡ್ತೀವಿ. ಎಷ್ಟಿದೆ? ಅರೌಂಡ್ 20 ಸೆಂಟಿಮೀಟರ್, 20 ಸೆಂಟಿಮೀಟರ್ ಅದ. ಇದು 20 ಸೆಂಟಿಮೀಟರ್ ಇದೆ ಅಂತಂದ್ರೆ ಇದು ಎಷ್ಟಿರ್ತೈತಿ? 20 ಸೆಂಟಿಮೀಟರ್. ಅಂದ್ರೆ ಇಲ್ಲಿ ಸಿಗುತ್ತಾ ಇರ್ತಕ್ಕಂಥ ಬಿಂದು ಸಿ. ಇದಕ್ಕೆ ಏನಂತ ಕರಿತೀರಿ? ವಕ್ರತಾ ಕೇಂದ್ರ ಅಂತ ಕರಿತೀವಿ. ಹೌದಾ? ಸೊ ಈ ರೀತಿ ನಮಗೆ ಬಿಂದುಗಳು ಸಿಕ್ಕು. ಈಗ ಪ್ರಯೋಗವನ್ನು ಯಾವ ರೀತಿ ನಾವು ಮುಂದುವರಿಸಬೇಕು ಅನ್ನೋಂಥದ್ದನ್ನು ನೋಡೋಣ. ಪ್ರಯೋಗವನ್ನು ಯಾವ ರೀತಿ ಮುಂದುವರಿಸಬೇಕು? ಈಗ ನಾನು ಏನು ಮಾಡಬೇಕಾಗಿದೆ? ಮೊದಲು ಪ್ರಯೋಗ ಆರಂಭ ಮಾಡಬೇಕಾದ್ರೆ ವಸ್ತುವನ್ನ, ಇದೇನು ಪ್ರಧಾನ ಅಕ್ಷ ಐತಲ್ಲ, ಪ್ರಧಾನ ಅಕ್ಷದ ಮೇಲೆ ವಸ್ತುವನ್ನ ಈ ಸಿ ಬಿಂದು ಐತಲ್ಲ ಇದರ ಆಚೆಗೆ ಇಡಬೇಕಾಗಿದೆ. ನಾನು ಎಲ್ಲಿ ಇಡತ್ತೇನೆ ವಸ್ತುವನ್ನ? ಸೀದಾ ಆಚೆಗೆ ಇಡತ್ತೀನಿ. ಈ ರೀತಿ ಒಂದು ಗೆರೆ ಎಳೆದು ಮೇಲೆ ಬಾಣದ ಗುರುತನ್ನು ತೋರಿಸ್ತೀವಿ. ಇದಕ್ಕೆ ಏನಂತ ಕರಿತೀವಿ? ವಸ್ತು ಎ ಬಿ ಅಂತ ಕರಿತೇವೆ. ವಸ್ತು ಎ ಬಿ. ಸೊ ಇಲ್ಲಿ ಈ ಪ್ರಯೋಗದಲ್ಲಿ ನಾ ಏನ್ ಮಾಡತ್ತೇನೆ ಅಂದ್ರೆ ಸೀದಾ ಆಚೆಗೆ ವಸ್ತುವನ್ನು ಇಡಬೇಕಾಗಿದೆ. ಸೊ ಸೀದಾ ಆಚೆಗೆ ಇಡಬೇಕು. ಇದರ ನಾನು ವಸ್ತುವಾಗಿ ಕ್ಯಾಂಡಲ್ ಅನ್ನ ಬಳಸ್ತೇನೆ. ಈ ರೀತಿ ಕ್ಯಾಂಡಲ್ ಅನ್ನ ನಾ ಏನ್ ಮಾಡತ್ತೇನೆ? ವಸ್ತುವಾಗಿ ಬಳಸತ್ತೇನೆ. ಅದನ್ನ ಎಲ್ಲಿ ಇಟ್ಟಿದ್ದೇನೆ? ನಾ ಈಗ ಸೀದಾ ಆಚೆಗೆ ಇಟ್ಟಿದ್ದೇನೆ. ಹಾಗಾದ್ರೆ ಬಿಂಬ ಎಲ್ಲಿ ಮೂಡ್ತದ? ಇದರದ್ದು ಬಿಂಬ ಇಲ್ಲಿ ಮೂಡ್ತದ. ನಮಗೆ ಆಗಲೇ ಹೆಂಗ್ ಸತ್ಯ ಪ್ರತಿಬಿಂಬ ಮೂಡಿತ್ತಲ್ಲ ಹಂಗೆ ಇದರ ಬಿಂಬ ಎಲ್ಲಿ ಮೂಡ್ತದ ಅನ್ನುವಂಥದ್ದನ್ನ ನಾವು ಚೆಕ್ ಮಾಡ್ತಾ ಬರೋಣ. ಸೊ ಎಲ್ಲಿ ಬಿಂಬ ಮೂಡಿದೆ? ಮೂಡ್ತಾ ಇದೆ. ಎಸ್, ಇಲ್ಲಿ ಬಿಂಬ ಮೂಡಿದ. ಅದು ಏನಾಗಿರ್ಬೇಕು? ಸ್ಪಷ್ಟವಾದ ಬಿಂಬ ಆಗಿರ್ಬೇಕು. ಸೊ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡಿ ನೋಡ್ಬೇಕು. ಸೊ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡಿ ನೋಡ್ತೀರಿ. ಇಲ್ಲಿ ನಿಮಗೆ ಸ್ಪಷ್ಟವಾದ ಬಿಂಬ ಕಾಣಿಸ್ತದೆ. ಎಷ್ಟು ಬಿಂಬ ಕಾಣಿಸ್ತದೆ? ಇದುವೇ ಏನಪ್ಪಾ ಅಂದ್ರೆ ಸತ್ಯ ಪ್ರತಿಬಿಂಬ. ಏನ ಇಲ್ಲಿ ನಾವು ಇಟ್ಟಿದ್ದೇವಲ್ಲ ಮೇಣದ ಬತ್ತಿ, ಅದರ ಬಿಂಬ ಕಾಣಿಸ್ತದೆ. ಸಪೋಸ್ ಮೇಣದ ಬತ್ತಿಯ ಬದಲಾಗಿ ನಾನು ನಿಮಗೆ ಹೇಳಿದ್ದಲ್ಲ, ಈ ಒಂದು ಟಾರ್ಚ್ಗೆ ನಾವ್ ಏನ್ ಮಾಡಿದ್ವಿ? ಬಾಣದ ಗುರುತಾನೆ ಅಂತದ್ದು ಒಂದು ರಚನೆ ಮಾಡ್ಕೊಂಡಿದ್ವಿ. ಅದು ಅಲ್ಲೇ ಮೂಡ್ತದ ನೋಡ್ರಿ. ಅದು ನೇರ ಐತೋ ತಲೆ ಕೆಳಗೈತೋ ನೋಡ್ರಿ. ತಲೆ ಕೆಳಗಾದ ಬಿಂಬ ಮುಟ್ಟದ. ಎಸ್, ಈಗ ಕ್ಲಿಯರ್ ಅದ. ಎಸ್, ಈಗ ಈ ರೀತಿ ನಾವು ಚೆಕ್ ಮಾಡ್ಬೋದು. ಅಗೇನ್ ನಾನು ವಸ್ತುವನ್ನು ಸೀದಾ ಆಚೆಗೆ ಇಡತೀನಿ. ಬಿಂಬ ಎಲ್ಲಿ ಮುಟ್ಟದ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡೆ. ಸ್ಪಷ್ಟವಾದ ಬಿಂಬ ಕಾಣಿಸ್ಬೇಕು. ಈಗ ನಾವು ಈ ಕೋಷ್ಟಕವನ್ನ ಭರ್ತಿ ಮಾಡೋಣ. ಅಂದ್ರೆ ವಸ್ತುವನ್ನು ಎಲ್ಲಿ ಇಟ್ಟಿದ್ದೇನೆ? ನಾನು ಸೀದಾ ಆಚೆಗೆ ಇಟ್ಟಿದ್ದೇನೆ ವಸ್ತುವನ್ನ. ಪ್ರತಿಬಿಂಬ ಎಲ್ಲಿ ಮೂಡಿದ ಚೆಕ್ ಮಾಡ್ಬೇಕು. ಸೀದಾ ನೋಡ್ರಿ, ಸೀದಾ ಆಚೆಗೆ ವಸ್ತು ಇಟ್ಟಿದ್ದೀವಿ. ಪ್ರತಿಬಿಂಬ ಎಲ್ಲಿ ನೋಡಿದ್ ನೋಡ್ರಿ. ಇಲ್ಲಿ ಎಫ್ ಮತ್ತು ಸಿ ಅನ್ನ ಗುರುತಿಸ್ಕೊಂಡೆವು. ಎಲ್ಲಿ ಮೂಡಿದ? ಎಫ್ ಮತ್ತು ಸೀದಾ ಮಧ್ಯೆ ಮೂಡಿದೆ. ಇನ್ನ ನೀವು ನೋಡಿದಂತ ಬಿಂಬ ನೇರವಾಗಿತ್ತು, ತಲೆ ಕೆಳಗಿತ್ತು? ತಲೆ ಕೆಳಗಾದ ಬಿಂಬ ಮೂಡಿತ್ತು. ತಲೆ ಕೆಳಗೆ ಬಿಂಬ ಮೂಡಿತ್ತು. ಅದು ಸತ್ಯ ಆಗಿತ್ತು, ಮಿಥ್ಯ ಆಗಿತ್ತು? ಪರದೆ ಮೇಲೆ ಸೆರೆ ಹಿಡುತ್ತೀರಿ ಅಂದ್ರೆ ಸತ್ಯ ಪ್ರತಿಬಿಂಬ. ಗಾತ್ರ ಹೆಂಗಿತ್ತದು? ವಸ್ತುವಿಗಿಂತ ದೊಡ್ಡದಿತ್ತು, ಚಿಕ್ಕದಿತ್ತು? ವಸ್ತುವಿಗಿಂತ ಚಿಕ್ಕದು. ನೋಡ್ರಿ, ಅಲ್ಲಿ ಏನ್ ನಾವು ಪ್ರಯೋಗದಲ್ಲಿ ನೋಡಿದೀವಲ್ಲ ಅದೇ ಸಂಗತಿಗಳನ್ನ ಈ ರೀತಿ ಕೋಷ್ಟಕದಲ್ಲಿ ನಾವು ತುಂಬಾಕೇವೆ. ಇನ್ನ ಈ ಕಡೆ ಬರೋಣ. ಈ ಕಡೆ ಲಕ್ಷ ಕೊಡ್ರಿ, ಬರೀ ಸ್ಟಾಪ್ ಮಾಡ್ರಿ. ಈ ಕಡೆ ಲಕ್ಷ. ಈಗ ವಸ್ತು ಎಲ್ಲಿಟ್ಟಿದ್ದೇವೆ? ಸೀದಾ ಆಚೆಗೆ. ಈಗ ರೇಖಾಚಿತ್ರವನ್ನ ಪೂರ್ಣಗೊಳಿಸೋಣ. ಈಗ ನಮಗೆ ಇಲ್ಲಿ ಬಂದಂತ ಫಲಿತಾಂಶನೇ ಈ ರೇಖಾಚಿತ್ರದಲ್ಲೂ ಬರ್ತದ ಇಲ್ಲ ಅನ್ನೋಂಥದ್ದನ್ನು ತಿಳ್ಕೊಂಡು, ಯಾವುದೇ ನೀವು ಬಿಂಬೋತ್ಪತ್ತಿಗೆ ಸಂಬಂಧಪಟ್ಟಂಗೆ ರೇಖಾಚಿತ್ರ ಬಿಡಿಸ್ಬೇಕಾದ್ರೆ 2 ಕಿರಣಗಳ ಅವಶ್ಯಕತೆ ಇರ್ತದೆ ನಿಮ್ಗೆ. 2 ಕಿರಣ. ಒಂದು ಕಿರಣ ಏನಪ್ಪಾ ಅಂದ್ರೆ ಇದು ಪ್ರಧಾನ ಅಕ್ಷ ಐತಲ್ಲ, ಇದಕ್ಕೆ ಸಮಾಂತರವಾಗಿ ಒಂದು ಕಿರಣ
ಕಿರಣವನ್ನ ಎಳಿಬೇಕು ನೀವು ಎಲ್ಲಿ ನಿಮ್ನ ದರ್ಪಣಕ್ಕೆ ನೋಡ್ರಿ ನಾ ಏನ್ ಮಾಡ್ತೀನಿ ಈ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಕಿರಣವನ್ನ ಎಳೆತೀನಿ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಕಿರಣ ಎಳೆದೆ ಆ ಕಿರಣ ಯಾವಾಗಲೂ ಯಾವ ಬಿಂದುವಿನಲ್ಲಿ ಹಾಯ್ದು ಹೋಗ್ತದೆ ಆ ಕಿರಣ ಎಫ್ ಬಿಂದುವಿನ ಮೂಲಕ ಹಾಯ್ದು ಹೋಗ್ತದೆ ಆ ಕಿರಣ ಎಫ್ ಬಿಂದುವಿನ ಮೂಲಕ ಹಾಯ್ದು ಹೋಗ್ತದೆ ಈ ರೀತಿ ಅದನ್ನು ಬಳಸಿ ನಮಗೆ ಬಿಂಬೋತ್ಪತ್ತಿ ಸ್ಟಡಿ ಮಾಡಕ್ಕೆ ಇನ್ನೊಂದು ಕಿರಣದ ಅವಶ್ಯಕತೆ ಇದೆ ಯಾರ ಆ ಕಿರಣ ಎಲ್ಲಿ ಹಾದು ಹೋಗ್ತದಪ್ಪ ಅಂದ್ರೆ ಸೀದ ಮೇಲೆ ಹಾಯ್ದು ಹೋಗ್ತದೆ ಸೊ ಸೀದ ಮೇಲೆ ಹಾಯ್ದು ಹೋಗುವಂತೆ ಮತ್ತೊಂದು ಕಿರಣವನ್ನ ನಾ ಹೇಳಿದೆ ಈ ಎರಡು ಕಿರಣಗಳು ನೋಡ್ರಿ ಪ್ರಧಾನ ಅಕ್ಷಕ್ಕೆ ಸಮಾಂತರ ಹೋದಂತ ಕಿರಣ ಎಫ್ ಮೇಲೆ ಹಾಯ್ದು ಬಂದು ಇನ್ನೊಂದು ಕಿರಣ ಸೀದ ಮೇಲೆ ಹಾಯ್ದು ಹೋಯ್ತು ಇವು ಎರಡು ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲೇ ಏನಾಗ್ತಪ್ಪ ಅಲ್ಲೇ ಏನಿರ್ತದೆ ಅಂದ್ರೆ ನಿಮ್ಮ ಬಿಂಬ ಪ್ರತಿಬಿಂಬ ಅದೇ ಭಾಗದಲ್ಲಿ ಪ್ರತಿಬಿಂಬ ಇರ್ತತಿ ಇದಕ್ಕೆ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಗುರುತಿಸ್ತೀವಿ ಈಗ ನೋಡ್ರಿ ಚಿತ್ರವನ್ನ ಗಮನಿಸ್ರಿ ವಸ್ತು ಎಲ್ಲಿಟ್ಟಿದ್ದೀರಿ ವಸ್ತುವನ್ನ ಸೀದಾ ಆಚೆ ಇಟ್ಟಿರಿ ಬಿಂಬ ಎಲ್ಲಿ ಮೂಡದ ಸೀದಾ ಮಧ್ಯೆ ಮೂಡದ ಬಿಂಬ ಆಮೇಲೆ ಬಿಂಬ ನೀರಾಯ್ತ ತಲೆ ಕೆಳಗಾದ ಬಿಂಬ ಅದ ಈ ಗೆರೆ ಏನೈತಲ್ಲ ಪ್ರಧಾನ ಅಕ್ಷ ಇದ್ರೆ ಕೆಳಗಡೆ ಬಂದ್ರೆ ತಲೆ ಕೆಳಗಾದ ಬಿಂಬ ಮೇಲ್ಗಡೆ ಇದ್ರೆ ನೇರ ಬಿಂಬ ಸೊ ತಲೆ ಕೆಳಗಾದ ಬಿಂಬ ಇದೆ ಆಮೇಲೆ ಅದು ಪರದೆ ಮೇಲೆ ದರ್ಪಣ ನೋಡ್ರಿ ದರ್ಪಣದ ಮುಂದ್ಗಡೆ ಮೂಡಿದೆ ಅಂದ್ರೆ ಸತ್ಯ ಪ್ರತಿಬಿಂಬ ದರ್ಪಣದ ಒಳಗಡೆ ಮೂಡಿತ್ತೆ ಅಂದ್ರೆ ಮಿಥ್ಯ ಪ್ರತಿಬಿಂಬ ಸತ್ಯ ಪ್ರತಿಬಿಂಬ ಇದೆ ಆಮೇಲೆ ಅದರ ಗಾತ್ರ ವಸ್ತುವಿಗೆ ಸೊ ಈ ರೀತಿಯಾಗಿ ನಾವು ಸೀದಾ ಆಚೆಗೆ ವಸ್ತುವನ್ನು ಇಟ್ಟಾಗ ಯಾವ ರೀತಿ ಎಲ್ಲ ನಾವು ಬಿಂಬಗಳನ್ನು ಪಡಿಬಹುದು ಅನ್ನೋದು ಎಂಬ ಪ್ರಯೋಗವನ್ನ ಮಾಡಿದೆವು ಈಗ ನಾವು ಏನ್ ಮಾಡೋಣ ಈಗ ವಸ್ತುವನ್ನ ಸೀದಾ ಮೇಲೆ ಇಡೋದು ಅವಾಗ ಯಾವ ರೀತಿ ಎಲ್ಲ ಪ್ರತಿಬಿಂಬಗಳು ಉಂಟಾಗ್ತವ ಅದ್ರ ಲಕ್ಷಣಗಳೇನು ಅವುಗಳಿಗೆ ಸಂಬಂಧಿಸಿದಂತ ರೇಖಾಚಿತ್ರ ಏನು ಅನ್ನೋದನ್ನ ಅಭ್ಯಾಸ ಮಾಡೋಣ ಓಕೆ ಈಗ ವಸ್ತು ಎಲ್ಲಿ ಇಡಬೇಕು ಇಡಬೇಕು ಓಕೆ ಹಾಗೆ ನಾ ಏನ್ ಮಾಡ್ತೇನೆ ಇದನ್ನ ತೆಗಿತೇನೆ ಐ ವಿಲ್ ರಿಮೂವ್ ದಿಸ್ ನೋಡ್ರಿ ಮತ್ತೇನ ಅಂದ್ರೆ ನಿಮ್ನ ದರ್ಪಣ ತೆಗೆದುಕೊಂಡೆ ಇದು ಯಾವ ಬಿಂದು ಆಲ್ಮೋಸ್ಟ್ ಇದು ಎಷ್ಟಿದೆ ಅಷ್ಟೇ ಅಂತರದಲ್ಲಿ ಆಲ್ಮೋಸ್ಟ್ ಸಿ ಅದ ಈಗ ಇವೆರಡನ್ನು ಸೇರಿಸಿ ಪ್ರಧಾನ ಅಕ್ಷ x1 ಈಗ ವಸ್ತು ಎಲ್ಲಿಡಬೇಕು ವಸ್ತುವನ್ನು ಸೀದ ಮೇಲೆ ಸೊ ಎ ಬಿ ವಸ್ತು ಈಗ ಇಲ್ಲಿ ಬರ್ತೇನೆ ವಸ್ತುವನ್ನು ಸೀದ ಮೇಲೆ ಇಟ್ಟಾಗ ಏನಾಗ್ತದೆ ಅನ್ನುವಂಥದ್ದನ್ನು ನೋಡು ಸೀದ ಮೇಲೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದ ಅದರ ಗಾತ್ರ ಸ್ವರೂಪ ಎಲ್ಲ ಯಾವ ರೀತಿ ಅದ ಅನ್ನೋಂಥದ್ದನ್ನು ತಿಳ್ಕೊಂಡು ಸೊ ವಸ್ತುವನ್ನು ನಾವು ಎಲ್ಲಿ ಇಡತ್ತೆ ನೋಡ್ರಿ ಸೀದ ಮೇಲೆ ಇಡತ್ತೀನಿ ಹಾಗೆ ನಾವು ಚೆಕ್ ಮಾಡ್ತಾ ಬರ್ತೀವಿ ಎಲ್ಲಿ ಮೂಡ್ತದೆ ಬಿಂಬ ಅಂತೇಳಿ ಎಸ್ ವಸ್ತುವನ್ನ ಸೀದ ಮೇಲೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡದ ಸೀದಾ ಮೇಲೆ ಮೂಡದ ವಸ್ತು ಸೀದ ಮೇಲೆ ಇಟ್ಟಿದ್ದೀವಿ ಪ್ರತಿಬಿಂಬನು ಎಲ್ಲಿ ಮೂಡದ ಸೀದ ಮೇಲೆ ಮೂಡದು ಗಾತ್ರ ಆಲ್ಮೋಸ್ಟ್ ವಸ್ತುವಿನಷ್ಟೇ ಇರ್ತದೆ ಗಾತ್ರ ಏನಿರ್ತದಪ್ಪ ಅಂತಂದ್ರೆ ವಸ್ತು ಎಷ್ಟು ಇರ್ತದಲ್ಲ ಅಷ್ಟೇ ಇರ್ತದೆ ಆಮೇಲೆ ನೇರ ಐತೋ ತಲೆ ಕೆಳಗೈತೋ ಕೆಳಗಾಗಿದೆ ಸತ್ಯನೋ ಮಿಥ್ಯನೋ ಸತ್ಯ ಪ್ರತಿಬಿಂಬ ಹೌದು ವಸ್ತುವಿನಷ್ಟೇ ಇದೆ ಈ ಸಂಗತಿಗಳನ್ನ ತುಂಬ ಸೀದಾ ಮೇಲೆ ವಸ್ತುವನ್ನು ಇಟ್ಟಿದ್ದೀವಿ ಪ್ರತಿಬಿಂಬ ಎಲ್ಲಿ ಮೂಡಿದೆ ಸೀದಾ ಮೇಲೆಯೇ ಮೂಡಿದ ಸೀದಾ ಮೇಲೆ ನೇರನೋ ತಲೆ ಕೆಳಗನು ತಲೆ ಕೆಳಗೆ ಸತ್ಯ ಪ್ರತಿಬಿಂಬ ವಸ್ತುವಿನಷ್ಟೇ ಇದೆ ವಸ್ತುವಿನಷ್ಟೇ ಇದೆ ಈಗ ಈ ಕ್ಯಾಂಡಲ್ ಬದಲಾಗಿ ನಾವೇನು ಯೂಸ್ ಮಾಡಬಹುದು ಟಾರ್ಚ್ ಅನ್ನ ಯೂಸ್ ಮಾಡಬಹುದು ನೋಡ್ರಿ ವಸ್ತು ಸೀದ ಮೇಲೆ ಇಟ್ಟಿದ್ದಿ ಪ್ರತಿಬಿಂಬನು ಎಲ್ಲಿ ಮುಡದ ಸೀದ ಮೇಲೆ ಮುಡದ ವಸ್ತು ಸೀದ ಮೇಲೆ ಇಟ್ಟಿದ್ದಿ ಪ್ರತಿಬಿಂಬನು ಸೀದ ಮೇಲೆ ಮುಡದ ವಸ್ತು ಎಷ್ಟದಲ್ಲ ಪ್ರತಿಬಿಂಬವು ಏನಾಗಿದೆ ಇದೆ ಈಗ
ಈಗ ರೇಖಾಚಿತ್ರದಲ್ಲಿ ಅದನ್ನ ನಾವೇನ್ ಮಾಡೋಣ ಕನ್ಸಿಡರ್ ಮಾಡೋಣ. ರೇಖಾಚಿತ್ರದಲ್ಲಿ ಯಾವ ರೀತಿಯಾಗಿ ಅದನ್ನ ಮೂಡ್ತದೆ ಅನ್ನುವಂಥದ್ದನ್ನ ನೋಡೋದು. ಒಂದು ಫಸ್ಟ್ ಕೆಲಸ ಏನ್ ಮಾಡ್ಬೇಕು, ರೇಖಾಚಿತ್ರ ಬಿಡಿಸುವಾಗ ಈ ವಸ್ತುವಿನಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಗೆರೆಯನ್ನು ಎಳೆಯಬೇಕು. ಈ 2 ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ವಸ್ತುವಿನಿಂದ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಗೆರೆಯನ್ನು ಎಳೆಯಬೇಕು, ಇನ್ನೊಂದು ಗೆರೆಯನ್ನು ಎಳೆಯಬೇಕು. ಹೀಗೆ ಹೋದಂತ ಕಿರಣ ಯಾವಾಗಲೂ ಎಲ್ಲಿ ಹೋಗ್ತದ, ಮೇಲೆ ಹಾಯ್ದು ಹೋಗ್ತದ, ಎಫ್ ಮೇಲೆ ಹಾಯ್ದು ಹೋಗ್ತದ. ಇನ್ನೊಂದು ಗೆರೆಯನ್ನು ಸೀದ ಮೇಲೆ ಎಳೆಯಬೇಕು. ಸೊ ಇದೇ ಗೆರೆಯನ್ನು ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡಿದ್ರಿ ಅಂತಂದ್ರೆ ಅವೆರಡು ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲೇ ಪ್ರತಿಬಿಂಬ ಉಂಟಾಗ್ತದೆ. ಸೊ ಒಂದು ಗೆರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಯ್ತು, ಎಫ್ ಮೇಲೆ ಬಂತು. ಇನ್ನೊಂದು ಗೆರೆ ಸಿ ಮೇಲೆ ಹೋಗುವಂಗೆ. ಇಲ್ಲಾಂದ್ರೆ ಇನ್ನೂ ಒಂದು ವಿಧಾನ ಒಂದು ಗೆರೆಯನ್ನ ಎಫ್ ಮೇಲೆ ಹಾಯ್ದು ಹೋಗುವಂತೆ ಹೇಳ್ಬೇಕು. ಒಂದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗಿ ಎಫ್ ಮೇಲೆ, ಇನ್ನೊಂದು ಗೆರೆ ಎಲ್ಲಿ ಹಾಯ್ದು ಹೋಗುವಂತ ಹೇಳ್ತಾರೆ, ಎಫ್ ಮೇಲೆ ಹೋಗುವಂಗ್ ಮಾಡ್ತೀರಿ. ಎಫ್ ಮೇಲೆ ಹೋದಂತ ಕಿರಣ ಯಾವಾಗಲೂ ಹೆಂಗ್ ಬರ್ತದ, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತದೆ. ಬರ್ತದೆ. ಅವೆರಡು ಎಲ್ಲಿ ಸಂಧಿಸ್ತಾವಲ್ಲ ಅಲ್ಲೇ ಪ್ರತಿಬಿಂಬ. ಸೊ ಅಲ್ಲೇ ಮುಡಿದ್ರೆ ಪ್ರತಿಬಿಂಬ. ಸೊ ಒಂದು ಗೆರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅದು ಎಫ್ ಮೇಲೆ ಹಾಕು, ಇನ್ನೊಂದು ಗೆರೆ ಎಫ್ ಮೇಲೆ ಹೋಗಂಗೆ ಹೇಳ್ಬೇಕು, ಅದು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬರ್ತೈತಿ. ಇವೆರಡು ಎಲ್ಲಿ ಕೂಡ್ತಾವಲ್ಲ ಅಲ್ಲೇ ಪ್ರತಿಬಿಂಬ ಇರ್ತದ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನು, ವಸ್ತು ಎಲ್ಲಿಡ್ಬೇಕು. ಮೊದಲ ನೋಡ್ರಿ ಸೀದಾ ಆಚೆಗೆ ಇಟ್ಟಿದ್ರಿ, ನೆಕ್ಸ್ಟ್ ಏನ್ ಮಾಡಿದ್ರಿ ಸೀದ ಮೇಲೆ ಇಟ್ರಿ. ಈಗ ಎಲ್ಲಿಡ್ಬೇಕು, ಮಧ್ಯೆ ಇಡು, ಬರ್ಬರ್ತ ಮುಂದೊಯ್ಯೋದನ್ನ. ಪ್ರತಿ ಹಂತದಲ್ಲಿ ಏನ್ ಮಾಡೋದು, ಮುಂದೋಗೋದು. ಪ್ರತಿಬಿಂಬ ಏನಾಗತ್ತ ನೋಡ್ರಿ, ಮೊದಲು ಇಲ್ಲಿ ಮೂಡಿತ್ತು ಪ್ರತಿಬಿಂಬ, ಈಗ ಇಲ್ಲಿ ಬಂದದ, ಅದು ಹಿಂದೆ ಹೋಗಿ ವಸ್ತು ಮುಂದೆ ಹೋದ್ರೆ ಪ್ರತಿಬಿಂಬ ಹಿಂದೆ ಬರ್ತದೆ. ಗಾತ್ರದಲ್ಲಿ ದೊಡ್ಡದಿರ್ತದೆ. ಅದನ್ನು ನೋಡೋಣ, ಚಿತ್ರ ಬಿಡಿಸಿ ನೋಡೋಣ. ಹಾಗೆ ಅದೇ ದರ್ಪಣ. ನಿಮ್ಮ ಸಮಸ್ಯೆ ಬಗೆಹರಿಸು. ಪಿ ಎಫ್ ಮತ್ತೆ ಸಿ. ಈಗ ವಸ್ತು ಎಲ್ಲಿ ಇಡಬೇಕು, ಸಿ ಮತ್ತು ಎಫ್ ಮಧ್ಯೆ ಇಡಬೇಕು. ವಸ್ತುವನ್ನ ಸಿ ಮತ್ತು ಎಫ್ ಮಧ್ಯೆ ಇಡಬೇಕು. ಬಿಂಬ ಎಲ್ಲಿ ಮೂಡ್ತದೆ ಅನ್ನೋದು ಪ್ರಯೋಗ ಮಾಡಿ ಇಲ್ಲಿ ಬರೆಯೋದು ಒಂದು ವಿಧಾನ. ಇನ್ನೊಂದು ವಿಧಾನ ಪ್ರಯೋಗ ಮಾಡತ್ತಿಲ್ಲ, ನಾವು ಪ್ರಯೋಗ ಮಾಡತ್ತಿಲ್ಲ, ಬರೀ ರೇಖಾಚಿತ್ರದ ಸಹಾಯದಿಂದನೂ ಆ ಬಿಂಬ ಎಲ್ಲಿ ಮೂಡ್ತದೆ ಅನ್ನೋದನ್ನ ನಾವು ಕಂಡು ಹಿಡಿಬಹುದು. ಹಾಗಾದ್ರೆ ಏನ್ ಮಾಡ್ಬೇಕು, ನಾವು ಈಗ ರೇಖಾಚಿತ್ರ ಸಹಾಯದಿಂದ ಕಂಡು ಹಿಡಿದಾದ್ರೆ ಇದರಿಂದ ವಸ್ತುವಿನಿಂದ ಎ ಬಿ ನಿಮ್ಮ ವಸ್ತು ಅದು ಇದು ಎಲ್ಲಿ ಹೋಯ್ತು, ಎಫ್ ಮೇಲೆ ಹಾಯ್ದು. ಇನ್ನೊಂದು ಗೆರೆ ಎಲ್ಲಿ ಹಾಯ್ದು ಹೋಗಂಗೆ ಹೇಳ್ಬೇಕು, ಸೀದಾ ಮೇಲೆ ಹಾಯ್ದು ಹೋಗುವಂತೆ ಹೇಳ್ಬೇಕು. ಅವೆರಡು ಎಲ್ಲಿ ಸಂಧಿಸಿದ್ವು ಅಲ್ಲ ಅಲ್ಲೇ ಏನಿರ್ತದೆ ಪ್ರತಿಬಿಂಬ. ಸೊ ಇದು ನಿಮ್ಮ ಪ್ರತಿಬಿಂಬ. ಇದೇನಪ್ಪ ಅಂದ್ರೆ ಎ ಡ್ಯಾಶ. ವಸ್ತು ಹೆಂಗೆ ಮುಂದುವರಿತಾನೆ ಹಂಗೆ ಪ್ರತಿಬಿಂಬ ಹಿಂದೆ ಬರತ್ತೆ, ಗಾತ್ರದಲ್ಲಿ ಏನೈತಿ ದೊಡ್ಡದು. ಅದನ್ನೇ ಸಂಗತಿಗಾಗಿ ಇಲ್ಲಿ ತುಂಬಿಡು. ಅದೇ ಸೇಮ್ ಪ್ರಯೋಗದಲ್ಲೂ ಬರ್ತಾವಿಲ್ಲ ಅನ್ನೋದನ್ನು ಚೆಕ್ ಮಾಡೋದು. ಸೊ ವಸ್ತು ಎಲ್ಲಿಟ್ರಿ, ಸಿ ಮತ್ತು ಎಫ್ ಮಧ್ಯೆ ವಸ್ತು ಇಟ್ರಿ. ಪ್ರತಿಬಿಂಬ ಎಲ್ಲಿ ಮೂಡಿತು, ಪ್ರತಿಬಿಂಬ ಸೀದಾ ಆಚೆಗೆ ಮೂಡಿತು. ಪ್ರತಿಬಿಂಬ ನೇರ ಐತ ತಲೆ ಕೆಳಗ, ಅಲ್ಲಿ ತಲೆ ಕೆಳಗೆ ಮೂಡಿದ. ಸತ್ಯದನೋ ಮಿಥ್ಯನೋ, ಸತ್ಯದ. ಎಷ್ಟದ, ವಸ್ತು ಇಷ್ಟ ಐತಂದ್ರ ಇದೇನೈತಿ ಅದಕ್ಕಿಂತ ದೊಡ್ಡದ, ವಸ್ತುವಿಗಿಂತ ದೊಡ್ಡದು. ವಸ್ತುಗಿಂತ ದೊಡ್ಡದು. ಓಕೆ, ಈಗ ಪ್ರಯೋಗ ಮಾಡೋಣ. ವಸ್ತು ಎಲ್ಲಿಡ್ಬೇಕು, ಈಗ ಸಿ ಮತ್ತು ಎಫ್ ದ ಮಧ್ಯೆ ಇಡ್ಬೇಕು. ಎಸ್, ಸಿ ಮತ್ತು ಎಫ್ ದ ಮಧ್ಯೆ ಇಟ್ಟಿವಿ. ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಸೇಮ್ ಚೆಕ್ ಮಾಡ್ಬೇಕು. ಅದು ಚೆಕ್ ಮಾಡ್ತಾ ಹೋಗ್ತೀರಿ. ಇಲ್ಲಿ ಪ್ರತಿಬಿಂಬ ಅದು ಗಾತ್ರದಲ್ಲಿ ದೊಡ್ಡದೈತಿ. ತಲೆ ಕೆಳಗೈತ, ನೇರವಾಗಿದೆ, ತಲೆ ಕೆಳಗಾಗಿದೆ. ಹೌದಾ, ತಲೆ ಕೆಳಗಾಗಿದೆ. ವಸ್ತುಗಿಂತ ಏನೈತಿ ದೊಡ್ಡದಿದೆ ಅನ್ಸತ್ತೆ. ವಸ್ತುಗಿಂತ ದೊಡ್ಡದು. ರೇಖಾಚಿತ್ರದಲ್ಲೂ ಸರಿ ಬಂತು, ಪ್ರಯೋಗದಲ್ಲೂ ಸರಿ. ಈಗ ನೆಕ್ಸ್ಟ್ ಇದೇ ಚಿತ್ರವನ್ನು ನಾವು ಮುಂದುವರ್ಸೋಣ.
ಪಿ ಎಫ್ ಸಿ. ವಸ್ತು ಎಲ್ಲಿ ಇಡ್ಬೇಕೀಗ? ಎಫ್ ಮೇಲೆ ಇಡ್ಬೇಕು. ವಸ್ತುವನ್ನ ಎಫ್ ಮೇಲೆ ಇಡ್ಬೇಕು. ಹಾಗೆಯೇ ಈ ವಸ್ತುವಿಗೆ ಸಮಾಂತರವಾಗಿ ಹೋಗಿ ಮೇಲೆ ಹಾಯ್ದು ಹೋಗ್ತದೆ. ಇನ್ನೊಂದು ಎಲೆ ಎಲ್ಲಿ ಹೋಗ್ತದೆ? ಸಿ ಬಿಂದು ಮೇಲೆ ಹೋಗ್ತದೆ. ಇವೆರಡು ಎಲ್ಲಿ ಕೊಡ್ತಾವು? ಇವು ಸಮಾಂತರ ಕಿರಣಗಳು. ನೋಡ್ರಿ, ಸಮಾಂತರ ಕಿರಣಗಳು. ಇವು ಕೂಡುವುದು ಕಷ್ಟ. ಕೂಡಿದ್ರೂ ಮುಂದೆ ಎಲ್ಲೋ ಅನಂತ ದೂರದಲ್ಲಿ ಎಲ್ಲೋ ಕೂಡುತ್ತೆ. ಹೌದಾ? ಸೊ ಅದನ್ನ ಇಲ್ಲಿ ನಾವು ಕೋಷ್ಟಕದಲ್ಲಿ ತುಂಬ ವಸ್ತು ಎಲ್ಲಿ ಇಡಲಾಗಿದೆ? ಎಫ್ ಮೇಲೆ ವಸ್ತು ಇಡಲಾಗಿದೆ. ಪ್ರತಿಬಿಂಬ ಎಲ್ಲಿ ಮೂಡದ? ಸೀದಾ ಆಚೆಗೆ ಅನಂತ ದೂರದಲ್ಲಿ. ಗೊತ್ತಿಲ್ಲ ನಮಗೆ ಎಲ್ಲಿ ಅನ್ನೋದು ಗೊತ್ತಿಲ್ಲ. ಅನಂತ ದೂರದಲ್ಲಿ. ಆಮೇಲೆ ನೇರ ಇದ್ದ ತಲೆ ಕೆಳಗದ, ತಲೆ ಕೆಳಗಾಗಿದೆ. ಇದು ಸಹಿತ ಸತ್ಯ ಪ್ರತಿಬಿಂಬ. ವಸ್ತುಗಿಂತ ದೊಡ್ಡದು, ಬಹಳ ದೊಡ್ಡದು. ವಸ್ತುಗಿಂತ ಬಹಳ ದೊಡ್ಡದು. ಸ್ವಲ್ಪ ಮುಸುಕಾದ ಬಿಂಬ ಮೂಡ್ತದೆ. ಬಹಳ ದೊಡ್ಡದು, ಸ್ವಲ್ಪ ಮುಸುಕಾದ ಬಿಂಬ ಮೂಡ್ತದೆ. ಸೊ ವಸ್ತು ಎಫ್ ಮೇಲೆ ಇಟ್ಟೆ. ಪ್ರತಿಬಿಂಬ ಎಲ್ಲಿ ಮೂಡೋದಾದ್ರೆ ಅನಂತದಲ್ಲಿ. ಇಲ್ಲೇ ಅಂತ ಹೇಳಕ್ಕಾಗೋದಿಲ್ಲ. ಅನಂತದಲ್ಲಿ ಮುಸುಕಾದ ಬಿಂಬ ಇರ್ತದೆ, ಕ್ಲಿಯರ್ ಇರೋದಿಲ್ಲ. ಇವನ್ ಈ ಇದನ್ನು ಬಸ್ಸನ್ನು ನಾವು ಚೆಕ್ ಮಾಡ್ಬೋದು. ವಸ್ತು ಎಫ್ ಮೇಲೆ ಇಟ್ಟಿದ್ದೇನೆ. ಹಾ, ಅಲ್ಲಿ ಮೂಡಿದೆ ನೋಡಿ, ಮುಸುಕಾದ ಬಿಂಬ ಮಾಡಬೇಕು. ಅದಕ್ಕೆ ಹಾ, ಇಲ್ಲಿ ಮೂಡೋದು. ಎಸ್, ಸೀದಾ ಆಚೆಗೆ ಅನಂತ ದೂರದಲ್ಲಿ. ಹೌದಾ? ಸೀದಾ ಆಚೆಗೆ ಅನಂತ ದೂರದಲ್ಲಿ ಮೂಡಿದ್ದಾರೆ. ಇಲ್ಲಿ ಮಾಡಿದ್ರೆ. ಎಸ್. ಸೊ ಇದು ಇನ್ನು ಅದೇ ರೀತಿ ವಸ್ತು ನೆಕ್ಸ್ಟ್ ಎಲ್ಲಿ ಇಡ್ಬೇಕಿನ್ನ? ವಸ್ತುವನ್ನ ನೋಡೋಣ. ಅದೊಂದು ಲಾಸ್ಟ್ ಕಂಡೀಷನ್. ಪಿ ಎಫ್ ಸಿ. ಈಗ ವಸ್ತು ಎಲ್ಲಿ ಇಟ್ಟಿ? ಇಲ್ಲಿ ಒಂದ್ ಸ್ವಲ್ಪ ವಿಶೇಷ ಐತೆ ನೋಡ್ರಿ. ಡಯಾಗ್ರಾಮ್ ರೇಖಾಚಿತ್ರ ಸ್ವಲ್ಪ ವಿಶೇಷವಾಗದ ನೋಡ್ರಿ. ಯಾವ ರೀತಿ ಅದ ಅನ್ನುವಂಥದ್ದು ನೋಡ್ರಿ. ಒಂದು ಗೆರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ತದೆ. ಅದು ಎಲ್ಲಿ ಹಾಸಿ ಹೋಗ್ತದ? ಬಿಂದುವಿನ ಮೇಲೆ ಹಾಯ್ದು ಹೋಗ್ತದೆ. ಒಂದು ಗೆರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಹೋಗ್ತದೆ. ಒಂದು ಎಫ್ ಬಿಂದುವಿನ ಮೇಲೆ ಹಾಯ್ದು ಹೋಗ್ತದೆ. ಇನ್ನೊಂದು ಗೆರೆ ಎಲ್ಲಿ ಹಾಸಿ ಹೋಗ್ತದ? ಸೀದಾ ಮೇಲೆ ಹಾಯ್ದು ಹೋಗ್ತದೆ. ಇವೆರಡು ಬಹುತೇಕ ವಿಕೇಂದ್ರೀಕರಣಗೊಂಡ ಕಿರಣಗಳು. ಹೌದು. ಈ ರೀತಿ ಬರ್ತದೆ. ವಿಕೇಂದ್ರೀಕರಣ ಹೊಂದಿದವರು ಇವು ಮುಂದುಗಡೆ ಎಲ್ಲರೂ ಕೂಡಕ್ ಸಾಧ್ಯ ಐತೆ? ಮುಂದುಗಡೆ ಎಂದೂ ಕೂಡಕ್ ಸಾಧ್ಯ ಇಲ್ಲ. ಇದೇ ಕಿರಣಗಳನ್ನು ನಾನು ಹಿಂದಕ್ಕೆ ಬೆಳೆಸಿದೆ ಅಂತ ಇಟ್ಕೊಂಡು, ಇದೇ ಕಿರಣಗಳನ್ನು ಹಿಂದಗಡೆ ಸಂಧಿಸ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ಮ ಬಿಂಬ ಇರ್ತದ. ಇದೇ ಬಿಂಬ ಎ ಡ್ಯಾಶ್ ಬಿ ಡ್ಯಾಶ್. ಹೌದು. ಇದು ನಿಮ್ಮ ವಸ್ತು ಎ ಬಿ. ಎಸ್. ಈಗ ಸಮಾನ ಪುಸ್ತಕದಲ್ಲಿ ಸಮಾನ ವಸ್ತು ಎಲ್ಲಿಟ್ರೆ ಮತ್ತು ಸೀದಾ ಮಧ್ಯೆ ಇಟ್ರಿ ವಸ್ತುವನ್ನ. ಎಲ್ಲಿ ಮೂಡಿತು ಪ್ರತಿಬಿಂಬ? ದರ್ಪಣದ ಒಳಗೆ. ದರ್ಪಣದ ಒಳಗೆ ಮೂಡದ. ಹಾ, ಅಥವಾ ಇಲ್ಲಿ ಮುಂದ್ಗಡೆ ಹೇಳೋದಾದ್ರೆ ಆಲ್ಮೋಸ್ಟ್ ಮೂಡುವುದಿಲ್ಲ. ಮುಂದ್ಗಡೆ ಮೂಡುವುದಿಲ್ಲ, ದರ್ಪಣದ ಒಳಗಡೆ ಮೂಡುತ್ತದೆ. ನೇರವಾಗಿದೆ ನೋಡ್ರಿ. ಪ್ರತಿಬಿಂಬ ನೇರವಾಗಿದೆ. ಎಂತ ಪ್ರತಿಬಿಂಬ ಇದೆ? ನಿತ್ಯ ಪ್ರತಿಬಿಂಬ. ಇದು ದೊಡ್ಡದು. ಇದು ಸಹಿತ ಏನಾಗಿದೆ? ದೊಡ್ಡದು. ಈಗ ನೋಡ್ರಿ, ವಸ್ತುವನ್ನ ಪಿ ಮತ್ತು ಎಫ್ ದ ಮಧ್ಯೆ ಇಡ್ತೇನೆ. ಹಿಂದ್ಗಡೆ ನಮಗೆ ಪರದೆ ಮೇಲೆ ಸೆರೆ ಹಿಡಿಯಕ್ಕಾಗೋದಿಲ್ಲ, ಯಾಕಂದ್ರೆ ಅನ್ಸೋದಿಲ್ಲ. ಆದ್ರೆ ಅದರ ಬಿಂಬ ಒಳಗಡೆ ನಮಗೆ ದರ್ಪಣದ ಒಳಗೆ ದೊಡ್ಡದಾದ ಬಿಂಬ ಕಾಣಿಸ್ತದೆ. ಅದೇ ಎಸ್, ದರ್ಪಣದ ಒಳಗೆ ದೊಡ್ಡದಾದ ಬಿಂಬ ಕಾಣಿಸ್ತದೆ. ಎಸ್. ಹಾಂ, ನೋಡ, ದರ್ಪಣದ ಒಳಗಡೆ ದೊಡ್ಡದಾದ ಬಿಂಬ, ಅದು ಮಿಥ್ಯ ಪ್ರತಿಬಿಂಬ. ಮಿಥ್ಯ ಪ್ರತಿಬಿಂಬ. ಸೊ ಇಲ್ಲಿಯವರೆಗೆ ಈ ನಿಮ್ನ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳನ್ನು ನಾವೇನು ಮಾಡಿದ್ದೇವೆ? ಪ್ರಯೋಗ ಸಮೇತವಾಗಿ ಅಧ್ಯಯನ ಮಾಡಿದ್ದೇವೆ. ಓಕೆ.
ಥ್ಯಾಂಕ್ ಯು.